ತೀರಿಸಲೇಬೇಕು, ಆ ಸೇಡ್ ತೀರಿಸಿಕೊಳ್ಳೇಬೇಕು, ಆ ಸೇಡ್ ತೀರಿಸಿಕೊಳ್ಳೇಬೇಕು. ಆವಾಗ ಬರ್ತದೆ. ಇಲ್ದ್ರೆ ನಾವಿಷ್ಟು ಕಟ್ಪಟ್ಟು ಆರ್ಟಿಕಲ್ 371 ಮಾಡಿ ಸಂವಿಧಾನದಲ್ಲಿ ಕಲಬುರಗಿ ಹೆಸರು ಹಾಕಿ ಇವತ್ತು ಎತ್ತರಕ್ಕೆ ಒಯ್ದಿದ್ದೇವೆ. ಎತ್ತರಕ್ಕೆ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆ ಹೆಸರು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಸೇರಿಸಿದೆ. ಇದಕ್ಕಿಂತಲೂ ಹೆಚ್ಚಿಂದೇನ್ ಬೇಕ್ರಿ? ಯಾರೋ ಒಂದು ಸಣ್ಣ ಕೆಲಸ ಮಾಡಿದ್ರೆ ನೆನೆಸ್ತಾರೆ ಜನ, ಯಾರೋ ಒಂದು ಸಣ್ಣ ಮನೆ ಕಟ್ಟಿಸ್ಕೊಟ್ರೆ ನೆನೆಸ್ತಾರೆ, ಯಾರೋ ಒಬ್ಬ ತೊಂದರೆಯಲ್ಲಿದ್ರೆ ಸಾಲ ಕೊಟ್ಟರೆ ನೆನೆಸ್ತಾರೆ. ಇಡೀ 7 ಜಿಲ್ಲೆಗೆ ನಾವು ಏನು ಅವ್ರು ಕೇಳಿದ್ರು ಅದು ಕೊಟ್ಟೇವೆ. ಶಿಕ್ಷಣದಲ್ಲಿ, ಡೆವಲಪ್ಮೆಂಟ್ನಲ್ಲಿ, ನೌಕರಿಯಲ್ಲಿ ಇದು ಎಲ್ಲನೂ ಮಾಡಿಕೊಟ್ಟೇವೆ. ಅದಕ್ಕೆ ತಾವು ಮರಿಬಾರದು. ಮತ್ತು ಇಂಥ ಕೆಲಸ ಬೇರೆ ಯಾವುದೇ ಒಂದು ಸ್ಟೇಟ್ನಲ್ಲಿ ಈ ಒಂದು 20 ವರ್ಷದಲ್ಲಿ ಆಗಿದೆ ಅಂದ್ರೆ ಹೇಳಿದ್ದು ನಾನು ಕೇಳಿದೆ. 20 ವರ್ಷ 25 ವರ್ಷ ಒಳಗೆ ಯಾವುದಾದ್ರೂ ಕೆಲಸ ಆಗಿದ್ರೆ ಅದು ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ಮಾಡಿದಂತ ಕೆಲಸ. ಅದಕ್ಕಾಗಿ ಇದು ಅಲ್ಲೇ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ನಾನು ಹೇಳಿದೆ, ಒಂದು ಈ ನಮ್ಮ 1 ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಇದು ನಾಳೆ ಯಾರು ಟೀಕೆ ಮಾಡಲಕ್ಕೆ ಹೋಗಬಾರ್ದು. ನಾವು ಬಹಳ ಕೇರ್ಫುಲಿ ಹೇಳಿದ್ದೇವೆ. 1 ಲಕ್ಷ ಅಪ್ರೆಂಟಿಸ್ ಕೋರ್ಸ್ ಯಾವುದೇ ಇಂಡಸ್ಟ್ರಿಯಲ್ಲಿ ಮಾಡಿ ಅವರಿಗೆ ನಾವು ನೌಕರಿಗೆ ಯೋಗ್ಯ ಮಾಡಿ ಪ್ರೈವೇಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಕೊಡಿಸ್ತಕ್ಕಂಥ ಈ ಒಂದು ಯೋಜನೆಯನ್ನ ಮಾಡಿದ್ದೇವೆ. ಅದು 1 ಲಕ್ಷ ರೂಪಾಯಿ ಯುವಕರಿಗೆ ಕೊಡ್ತಕ್ಕಂಥದ್ದು. ಸಾಲ ಮನ್ನಾ ಯಾವ ಸ್ವಾಮಿನಾಥನ್ ಒಂದು ಕಾನೂನಿದೆ ಅಥವಾ ಅವ್ರ ರಿಪೋರ್ಟ್ ಇದೆ, ಅದರ ಪ್ರಕಾರ ಸಾಲ ಮನ್ನಾ ಮಾಡತಕ್ಕಂಥದ್ದನ್ನು ರೈತರಿಗಾಗಿ ನಾವು ಮಾಡ್ತೇವೆ. ಈ OBCಯಲ್ಲಿ ಅಥವಾ ಮೇಲ್ವರ್ಗದ ಜನರಲ್ಲಿ ಎಷ್ಟೋ ಜನ ಬಡವರಿದ್ದಾರೆ. ಆ ಬಡವರು ಎಷ್ಟು ವಿದ್ಯಾವಂತರಿದ್ದಾರೆ, ಎಷ್ಟು ಜಮೀನಿದೆ ಅವರ ಹತ್ರ, ಎಷ್ಟು ಬಡತನ ಇದೆ, ಎಷ್ಟು ಅವರ ಶೈಕ್ಷಣಿಕ ಅವರಿಗೆ ಆ ಕೆಲಸ ಮಾಡತಕ್ಕಂಥದ್ದು ಅವರ ಹೈಸಿಯತ್ತಾಗಿದೆ, ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಜಾತಿ ಗಣತಿಯನ್ನ ಮಾಡಕ್ಕೆ ಇಡೀ ದೇಶದಲ್ಲೇ ಈ ಘೋಷಣೆಯನ್ನ ಮಾಡಿದೆ. ಮಹಿಳೆಯರಿಗೆ ಪ್ರತಿ ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಯಾವ ತಾಯಿಂದರು ಆ ಮನೆಗೆ ಹೆಡ್ ಇರ್ತಾರೋ ಆ ತಾಯಿ ಕೈಯಲ್ಲಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡ್ತಾರೆ. ಇದು ನಮ್ಮ ಗ್ಯಾರಂಟಿ. ಇದು ನರೇಗಾದಂಗೆ ಗ್ಯಾರಂಟಿ. ಇದು ಫುಡ್ ಸೆಕ್ಯೂರಿಟಿ, ಆಹಾರ ಗ್ಯಾರಂಟಿ ಇದ್ದಂಗೆ ಈ ಗ್ಯಾರಂಟಿ ನಾವು 1 ಲಕ್ಷ 1 ವರ್ಷಕ್ಕೆ ಒಂದು ಕುಟುಂಬದಲ್ಲಿ ಮಹಿಳೆಯರಿಗೆ ನಾವು ಕೊಡ್ತೇವೆ. ಅದು ಅಲ್ಲದೆ ಈ 5 ಗ್ಯಾರಂಟಿ ಜೊತೆಯಲ್ಲಿ ಅದರ ಒಳಗಡೆ ಇರ್ತಕ್ಕಂಥವು ಸುಮಾರು 25 ಗ್ಯಾರಂಟಿಗಳಿವೆ. ಆ ಪ್ರತಿಯೊಂದು ನಾನು ಇದಕ್ಕೆ ಹೇಳಕ್ಕೆ ಹೋಗೋದಿಲ್ಲ.
ಒಟ್ಟಾರೆ ನಮ್ಮ ಟೋಟಲ್ ಗ್ಯಾರಂಟಿ 25 ಗ್ಯಾರಂಟಿ ಇವೆ. ಅವು ನಾವು ನಿಭಾಯಿಸಿ ತೋರಿಸ್ತೇವೆ, ಜನರಿಗೆ ಮಾಡಿಕೊಡ್ತೇವೆ. ಅದಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಈ ಕೆಲಸವನ್ನ ನಾವು ಇವತ್ತು ನೋಡಿಕೊಳ್ಬೇಕು. ಮತ್ತು ಇದರ ಜೊತೆಯಲ್ಲಿ ನಾನು ಅರೆ ಉನ್ಕಾ ನಾಮ್ ಕ್ಯೋ ಉಮೇಶ್ ಜಾ ಪಾಪ ಅವನಿಗೆ ಅವ ಬಿಜೆಪಿದವನ ಹೋಗ್ಲಿ ಬಿಡಿ. ರಾಧಾಕೃಷ್ಣ ಗೊತ್ತದಪ್ಪ ಎಲ್ಲರಿಗೆ, ನನ್ಗಿನ್ನ ಅವನಿಗೆ ಹೆಚ್ಚು. ಅದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕಂದ್ರೆ ರಾಧಾಕೃಷ್ಣಗೆ ಓಟ್ ಹಾಕಂದಂಗೆ, ಅವ್ರಿಗೆ ಬೇರೆ ಅವ್ರಿಗೆ. ಈಗ ನಾನು ಈಗಾಗಲೇ ನಿಮಗೆ ಹೇಳಿದೆ ಹಾಗೆ ಇವತ್ತು ಮೋದಿಯವರು ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ, ಬಿಜೆಪಿ ಮೋಸ ಮಾಡ್ತಾ ಇದೆ. ಮತ್ತು ನಾವು ಏನು ಮಾಡಿದ್ದೇವೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿರಿ. ಆದ್ರೆ ಆ ಎಲೆಕ್ಷನ್ದಾಗ ಏನಾಗ್ತದೋ ಗೊತ್ತಾಗಲ್ಲ. ಪೋಲಿಂಗ್ ಬೂತ್ಗೆ ಹೋದಾಗ ಏನು ಮನಸ್ಸು ಚೇಂಜ್ ಆಗ್ತದೋ, ಏನು ಯಾರು ಹೇಳಿದ್ದು ನಿಮ್ಮ ಮನಸ್ಸಿನಾಗಿದ್ದು ನನ್ನ ಮೇಲೆ ಸಿಟ್ಟು ಬರ್ತದೋ ಗೊತ್ತಿಲ್ಲ. ಬಾಕಿ ಟೈಮ್ನಾಗ ಕೇಳ್ರಿ, ಖರ್ಗೆ ಸಾಹೇಬ್ರು ಏನು ಅರೇ ಭಾಳ ಒಳ್ಳೆ ಕೆಲಸ ಮಾಡ್ಯಾರ್ರಿ, ಅವ್ರು ಒಂದು ಆರ್ಟಿಕಲ್ 370 ತಂದು ಇಡೀ ನಮ್ಮ 7 ಜಿಲ್ಲೆಗೆ ಉದ್ಧಾರ ಮಾಡ್ಯಾರ ಅಂತ ಹೇಳ್ತಾರೆ. ಅವ್ರಲಿಂದ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳ್ತಾರೆ. ಅವ್ರಲಿಂದ ಅನೇಕ ರೈಲ್ವೇದಲ್ಲಿ ಲೇಬರ್ದಲ್ಲಿ ಕೆಲಸ ಆಯ್ತು ಹೊರಗಡೆ ಹೇಳ್ತಾರೆ. ಆ ಪೋಲಿಂಗ್ ಬೂತ್ ಒಳಗೆ ಹೋದ ಮೇಲೆ ಅವ್ರಿಗೆ ಏನು ಅನ್ನಿಸ್ತದೋ ಏನಿಲ್ಲೋ ಅಲ್ಲಿ ಖರ್ಗೆ ಸಾಹೇಬ್ರಿಗೆ ಮರ್ತು ಬಿಡ್ತಾರೆ. ಮರ್ತು ಬಿಟ್ಟು ಇನ್ನೊಬ್ಬ ಅವ್ರಿಗೆ ನೆನಪು ಬರ್ತದೆ, ಕಾಂಗ್ರೆಸ್ ನೆನಪು ಬರಲ್ಲ, ಹಸ್ತ ನೆನಪು ಬರಲ್ಲ. ಈ ಸಾರಿ ನೀವು ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ, 5 ವರ್ಷ ನೀವು ನಮಗೆ ಬಿಟ್ಟಿರಲ್ಲ, ನಿಮಗೂ ಎಲ್ಲ ಅನುಭವ ಇದೆ. ಏನ್ ಬಿಜೆಪಿ ಮಾಡಿದೆ ಎಲ್ಲ ನಿಮಗೆ ಅನುಭವ ಇದೆ. ಈಗ ನೀವು ರಾಧಾಕೃಷ್ಣ ಅವರಿಗೆ ಓಟ್ ಕೊಟ್ಟು ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ, ಮುಂದಿನ 5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದು ನಿಮಗೆ ಗೊತ್ತು. ಅದು ನಾವು ಮಾಡಿ ತೋರಿಸ್ತೇವೆ. ನಾವಿನ್ನೂ ಜೀವಂತಿದ್ದೇವೆ, ಸತ್ತಿಲ್ಲ. ಇನ್ನು ಕೆಲಸ ಮಾಡೋದಕ್ಕೆ ನಾನು ಬದುಕಿದ್ದೇನೆ. ಕೆಲಸ ನಾನು ಬರೇ ನಾನು ರಾಜಕೀಯ ಮಾಡೋದು MLA ಆಗೋದು ಅಷ್ಟೇ ಅಲ್ಲ. ನನ್ನ ಗುರಿ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು. ನನ್ನ ಗುರಿ ಈ ಭಾಗಕ್ಕೆ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥದ್ದು. ಈ ಭಾಗದಲ್ಲಿ ಬಸವಣ್ಣನ ತತ್ವವನ್ನ ಉಳಿಬೇಕು ಅಂತ ಇದಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದು. ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಇರಬೇಕು ಅಂತ ಹೇಳಿ ನಾವು ಮಾಡತಕ್ಕಂಥ ಕೆಲಸ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾತನ್ನ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಭಾಗಕ್ಕೆ ಬಿಜೆಪಿ ಎಂದೂ ಯಾವ ಕೆಲಸನೂ ಮಾಡಲ್ಲ. ನೀವು ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಯಾವ್ಯಾವ ಕೆಲಸ ಅವ್ರು ಕೊಟ್ಟ. ಅದಕ್ಕೆ ನೀವು ಅದನ್ನ ಮರ್ತು ಬಿಡಿ. ಕಾಂಗ್ರೆಸ್ ಹಸ್ತಕ್ಕೆ ಮತ ಕೊಡ್ರಿ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಇನ್ನೊಂದು, ನಾ ಯಾವ ವ್ಯಕ್ತಿ ಹೆಸರು ತಗೊಳ್ಳಲ್ಲ, ಅಥವಾ ಯಾವ ಪಾರ್ಟಿದಾಗ ಯಾರು ಏನು ಮಾಡಿದ್ರು ಅಂತ MP ಯಾರು ಇವ್ರು ಯಾರು. ನನ್ನ ಗುರಿ ಒಂದೇ, ಈ ಎಲೆಕ್ಷನ್
ಬರೇ ರಾಧಾಕೃಷ್ಣನ್ ಎಲೆಕ್ಷನ್ ಅಲ್ಲ, ಈ ಎಲೆಕ್ಷನ್ ಬರೇ ಕಾಂಗ್ರೆಸ್ ಪಾರ್ಟಿ ಎಲೆಕ್ಷನ್ ಅಲ್ಲ. ಈ ಎಲೆಕ್ಷನ್ ದೇಶದ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು. ಈ ಎಲೆಕ್ಷನ್ ದೇಶದ ಪ್ರಜಾಪ್ರಭುತ್ವ ಡೆಮಾಕ್ರಸಿಯನ್ನು ಉಳಿಸ್ತಕ್ಕಂಥದ್ದು. ಇಲ್ಲದ್ರೆ ಮೋದಿ ಈಗಾಗಲೇ ಎಲ್ಲ ಮಷಿನರಿಗಳನ್ನು ಉಪಯೋಗ ಮಾಡಿಕೊಂಡು ಇಲ್ಲಿನ ಡೆಮಾಕ್ರಸಿ ಹಾಳು ಮಾಡಬೇಕು ಅಂತ ಹೊಂಟಿದ್ದಾರೆ. ಪ್ರತಿಯೊಂದು ಸಂಸ್ಥೆ ಕೆಡಿಸ್ತಾ ಇದ್ದಾರೆ. ಪ್ರತಿಯೊಂದು ಸಂಸ್ಥೆಯಲ್ಲಿ RSS ಹುಡುಗರನ್ನ, RSS ಟೀಚರ್ಸ್ನ ಸೇರಿಸಿ ಬೇರೆ ಮಕ್ಕಳಿಗೆ ಅಧಿಕಾರ ಇಲ್ದಂಗೆ, ನೌಕರಿ ಇಲ್ದಂಗೆ ಮಾಡಿದ್ದಾರೆ. ಅದಕ್ಕೆ ನೀವು ಡೆಮಾಕ್ರಸಿ ಉಳಿಬೇಕು ಅಂತ ನಿಮ್ಮ ಇಚ್ಛೆ ಇದ್ರೆ, ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದು ಇರಬೇಕು ಅಂತ ಇಚ್ಛೆ ಇದ್ರೆ, ಮತ್ತು ಈ ಭಾಗ ಬೆಳಿಬೇಕು ಅನ್ನೋದು ಇಚ್ಛೆ ಇದ್ರೆ ಕಾಂಗ್ರೆಸ್ ಪಾರ್ಟಿ ವೋಟ್ ಕೊಡಿ. ಅದಕ್ಕೆ ನಾನು ಇನ್ನೂ ಹೆಚ್ಚು ಹೇಳಲ್ಲ. ನನಗೀಗ ಹೋಗಬೇಕಾಗಿದೆ. 4 ಗಂಟೆಗೆ ಫ್ಲೈಟ್ ಇದೆ, ಡೆಲ್ಲಿಗೆ ಹೋಗಬೇಕು. ವಿಶೇಷವಾಗಿ ನಿಮ್ಮ ದರ್ಶನ ತಗೊಳ್ಬೇಕು, ನಿಮಗೆ ಭೇಟಿ ಆಗಬೇಕು, ನಾನು 4 ಮಾತು ಹೇಳಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ನೀವು ಶಾಂತ ರೀತಿಯಿಂದ ಕೇಳಿದಕ್ಕಾಗಿ ನಿಮ್ಮ ನಾನು ವಂದಿಸಿ ನನ್ನ ಮಾತು ಮುಗಿತು.